ಯಾರೋ ಒಬ್ಬ ವ್ಯಕ್ತಿ ಈ ಸಮಾಜ, ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ತುಂಬಾ ಲೋ ಲೆವೆಲ್ ಇಂದ ಹಿಡಿದು ಒಂದು 100 ಕೋಟಿ ಆಸ್ತಿ ಮಾಡುವಂತ ಮಟ್ಟಕ್ಕೆ ಅವನು ಹೋಗ್ತಾನೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಭಿಮಾನಿಯನ್ನ ಅವನು ಎಲ್ರು ಹಿಡ್ಕೋತಾನೆ ಅಂದ್ರೆ ಅವನು ಆ ಫೀಲ್ಡ್ ಅಲ್ಲಿ ರಕ್ತವನ್ನ ಹರಿಸ್ಬಿಟ್ಟಿರ್ತಾನೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಪ ದರ್ಶನ್ ಅವ್ರನ್ನಂತೂ ಈ ಮೀಡಿಯಾಗಳು ಬಿಡ್ಲೇ ಇಲ್ಲ. ಈಗ ಒಂದು ಸ್ವಲ್ಪ ರೀಸೆಂಟ್ ಆಗಿ ನಾನು ನೋಡ್ತಾ ಇದ್ದೀನಿ, ದರ್ಶನ್ ಅವ್ರದ್ದು ಟ್ರೋಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾವುದೋ ವಾಯ್ಸ್ ಹಾಕಿರ್ತಾರೆ, ಅವ್ರು ಬೈಯೋದನ್ನ ಬಾಯಿಸಿ ಅದ್ಯಾವುದೋ A1 ಇದು ಬಂದಿದೆಯಲ್ಲ ವಿಡಿಯೋ ಎಡಿಟ್ರು, ಅದಕ್ಕೆ ಹಾಕ್ಬಿಟ್ಟು ಮಾರ್ಬಿಟ್ಟಿರ್ತಾರೆ. ಎಷ್ಟರ ಮಟ್ಟಿಗೆ ದರ್ಶನ್ ಅವ್ರನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಟ್ರೋಲರ್ಸ್ ಮತ್ತೊಂದು ಮಗದೊಂದು ಯಾರ್ಯಾರು ಆಪೋಸಿಟ್ ಪಾರ್ಟಿಗಳು ಆಗದೇ ಇರೋರಾಗಿರ್ಬೋದು, ಫೇವರ್ ಆಗಿರ್ಬೋದು, ಇನ್ಫೇವರ್ ಆಗಿರ್ಬೋದು, ದರ್ಶನ್ನ ಬಿಡೋ ಮಟ್ಟದಲ್ಲಿ ಇಲ್ವೇ ಇಲ್ಲ. ಸರ್, ಆಮೇಲೆ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ಏನಾದ್ರು ಒಂದು ಹೆಸರನ್ನ ಮಾಡ್ತಾನೆ ಅಂದ್ರೆ ಯಾವಾಗೂ ನಾವು ನಿರಂತರವಾಗಿ ಈ ಪೇಪರು ಟಿವಿನಲ್ಲಿ ಬರುವಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಒಂದ್ ಸ್ವಲ್ಪ ಒಂದು ಸೋಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ನ ಮೀಡಿಯಾಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಮೇಲೆ ಬಿಡ್ಲು ಕೂಡ್ದು, ಯಾಕೆಂದ್ರೆ ಅವರು ಸಾರ್ವಜನಿಕವಾಗಿರುವಂತ ವ್ಯಕ್ತಿಗಳು, ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅಂದ್ರೆ ಅವ್ರದ್ದು ಡೈಲಿ ಒಂದೊಂದು ಸ್ಟೇಟ್ಮೆಂಟ್ ಹೋದ್ರೆ ಜನ ನಿಮ್ಗೆ ಎಂಕರೇಜ್ಮೆಂಟ್ ಹಾಕ್ಬೋದು. ಅಕಸ್ಮಾತ್ ಅದನ್ನ ಬೇಸತ್ಕೊಂಡು ನೋಡುವಂತ ಜನಗಳು ಇರ್ತಾರೆ. ನಾವು ಅದನ್ನ ಅಭಿಮಾನಿಗಳನ್ನ 50-50 ಅಂತ ತಗೋಬಹುದು. ಕೆಲವೊಬ್ರಿಗೆ ಇಷ್ಟ ಆಗತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹರಿಬಿಡುವಂಥದ್ದು ಪತ್ರಕರ್ತರ ಧರ್ಮ. ನಿಮ್ಮ ಕೆಲಸ ನೀವು ಮಾಡಬೇಕು. ಅವ್ರು ಕಂಟೆಂಟ್ ಕೊಡ್ತಾರ, ನಿಮ್ಗೆ ಪ್ರೆಸ್ಸೋರ್ಗೆ ಆಸ್ಪದವನ್ನ ಮಾಡ್ಕೊಡ್ತಾರ, ಅನುಮತಿ ಕೊಡ್ತಾರ, ಮಾಡಿ. ಆಮೇಲೆ ಯಾವುದೇ ಆದ್ರೂ ನಾನು ಹೇಳುವಂಥದ್ದು ಕೆಲವೊಂದು ಮೀಡಿಯಾಗಳನ್ನ ನೋಡ್ತಾ ಇದ್ದೀನಿ ನಾನು. ಆಮೇಲೆ ನಿಮ್ ಬಗ್ಗೆನೂ ಅಷ್ಟೇನೆ, ಬೇರೆಯವ್ರ ಬಗ್ಗೆನೂ ಅಷ್ಟೇನೆ. ಮೀಡಿಯಾ ಅಂದ್ಮೇಲೆ ಎಲ್ಲ ನಿಮ್ಗೆ ನಾನು ಇಂಡೈರೆಕ್ಟ್ ಆಗಿ ಹೇಳದೆ ನೇರವಾಗಿ ತಲುಪಿಬಿಡುತ್ತೆ ಅದು. ದರ್ಶನ್ ಹೋಗ್ತಾ ಇದ್ರೆ ನಾಯಿಗಳ ತರ ಓಡೋಗ್ತಾರೆ. ಎಲ್ಲೋ ಇದು ಪತ್ರಿಕಾ ಧರ್ಮ ನಿಮ್ದು? ಯಾಕೆ ನಿಮ್ಗೆ ಸ್ವಾಭಿಮಾನನೇ ಇಲ್ವಾ? ಅದ್ಯಾವುದೋ ಒಂದೆರಡು ಚಾನಲ್ ನೋಡ್ತಾ ಇದ್ದೀನಿ, ಕ್ಯಾಮ್ರಾ ಇಟ್ಕೊಂಡು ಓಡೋಯ್ತಾರೆ. ಹಂಗಾರೆ ದರ್ಶನ್ ಬಿಟ್ರೆ ಬೇರೆ TRPನೇ ಇಲ್ವಾ ನಿಮ್ಗೆ? ಅವ್ನು ದರ್ಶನ್ ಕಾರಲ್ಲಿ ಹೋಗ್ತಾ ಇದ್ರೆ ಹಿಂದೆ ಕಾರಲ್ಲಿ ಬಗ್ಗಿ ಕಿಟಕಿ ಮಿರರ್ ಇಳಿಸಿ ಡಿಕ್ಕಿ ಓಪನ್ ಮಾಡಿಸಿ ವಿಡಿಯೋ ಮಾಡ್ತಾರೆ. ಸರ್, ಪತ್ರಿಕಾ ಧರ್ಮ ಅಂದ್ರೆ ಇದೇನಾ? ಜರ್ನಲಿಸಮ್ ಅಲ್ಲಿ ನೀವೇನ್ ಕಲ್ತ್ಕೊಂಡಿದ್ದೀರಾ? ನಿಮ್ಮ ಕಾನೂನು ಇದೇ ರೀತಿನೇ ಹೇಳ್ತಿರೋವಂಥದ್ದು. ಆಮೇಲೆ ನಿಮ್ಮ ಧರ್ಮಕ್ಕೆ ನೀವು ಚ್ಯುತಿ ಮಾಡ್ತಾ ಇದ್ದೀರಾ. ಎಲ್ಲ ಚಾನಲ್ ಅವ್ರದ್ದು ನಾನು ನಿಮ್ದು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇಲ್ಲ. ಈಗ ಸರ್ವೇ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಪ್ರತಿಯೊಬ್ಬರು, ಈಗ ನಾನೊಬ್ಬ ಮನುಷ್ಯ, ನೀವು ಆಪೋಸಿಟ್ ಪಾರ್ಟಿ ಅಂದ್ರೆ ನೀವಾಗಿರ್ಬೋದು, ಯಾರು ನನಗೆ ಅನುಕೂಲಕ್ಕೆ ತಕ್ಕಂತೆ ನಾನು ಫೇವರ್ ಮಾತಾಡಿರ್ತೀನಿ, ಅದು ಈಗ ಕೋಪ ಬಂದಾಗ ಮನುಷ್ಯ ಅಂದಮೇಲೆ ಮನುಷ್ಯನೇ ಅವನು. ಒಬ್ಬ ಮನುಷ್ಯನಿಗೆ ಎಲ್ಲಾ ರೀತಿಯ ಕೋಪ, ಆಕ್ರೋಶ, ಮತ್ತೊಂದು ಮಗದೊಂದು, ತಾಳ್ಮೆ, ಪ್ರೀತಿ ಎಲ್ಲವೂ ಇರುತ್ತೆ. ಬಟ್ ಆದ್ರೆ ಅವು ಯಾವುದೋ ಒಂದು ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ, ಒಂದು ಗಲಾಟೆ ಆದಂತ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಅವರ ಸ್ವಂತ ಪತ್ನಿಗೆ ಬೈದಿರುವಂತ ಒಂದೇ ಒಂದು ವಾಯ್ಸ್ ರೆಕಾರ್ಡ್ ಅನ್ನ ಇಟ್ಕೊಂಡು ಇನ್ನೂ ಎಷ್ಟು ವರ್ಷ ಅಂತ ತೇಜೋವಧೆ ಮಾಡ್ತೀರ? ಅದು ಅವ್ರ ಇಷ್ಟ. ಈಗ ಕಾನೂನು ಏನನ್ನತ್ತೆ ಗೊತ್ತಾ? ನಿನ್ನ ಹೆಂಡತಿ, ನಿನ್ನ ಇಷ್ಟ, ನೀನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಕಾನೂನು ಬಾಹಿರವಾಗಲ್ಲ. ನಿನ್ನ ಹೆಂಡತಿ ನೋಡಿ, ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಪ್ರೀತಿಯಿಂದ ತಲೆ ಮೇಲೆ ಹೊಡಿತಾರೆ, ಪ್ರೀತಿಯಿಂದ ಆಚೆ ಹೋಗುವಾಗ ಸುಮ್ಮನೆ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಯ್ತಾರೆ. ಹೆಂಡತಿ ನನಗೆ ದೌರ್ಜನ್ಯ ಮಾಡ್ತಾವ್ರೆ ಅಂದ್ರೆ ಅದು ಕೇಸೆ. ನೋಡಿ, ಪ್ರೀತಿಗೂ ಕ್ರೋಧಕ್ಕೂ ತುಂಬಾ ಇದಿದೆ, ಕೋಪಕ್ಕೂ. ಈಗ ನಿನ್ನೆ CT ರವಿ ಹೆಂಡತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. CT ರವಿ ನನ್ನನ್ನು ವೇಶ್ಯೆ ಅಂತಾರೆ ಅಂತ. ನಿನ್ನೆ ಹೆಂಡತಿ ನೀನ್ ಏನಾರು ಅನ್ಕೊಳಪ್ಪ, ಬಟ್ ಹೊರಗಿನ ಹೆಂಡತಿನ ಅಂದ್ಬಿಟ್ರೆ ಕಾನೂನು ಬಿಟ್ಬಿಡುತ್ತಾ? ನಿನ್ನ ಸಮಾಜ, ನಿನ್ನ ಕುಟುಂಬ, ನೀನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಿನ್ನ ಹೆಂಡತಿನ ನಿನ್ನ ಇಷ್ಟ, ಅದು ಬಾಳ್ಸೋದು ನೀನು ಅಂತದ್ದು. ಬಟ್ ಅವ್ರು ಕೇಸ್ ಕೊಟ್ಟಾಗ ಅಷ್ಟೇ ಅದು ಇದಾಗದು. ಎಸ್, ಬಟ್ ಆದ್ರೆ ಈ ಪಾಪ ನೋಡಿ,
ಯಾರೋ ಒಬ್ಬ ವ್ಯಕ್ತಿ ಈ ಸಮಾಜ, ದಯಮಾಡಿ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ, ಯಾವ್ದಾದ್ರು ಒಬ್ಬ ವ್ಯಕ್ತಿ ತುಂಬಾ ಲೋ ಲೆವೆಲ್ ಇಂದ ಹಿಡಿದು ಒಂದು 100 ಕೋಟಿ ಆಸ್ತಿ ಮಾಡುವಂತ ಮಟ್ಟಕ್ಕೆ ಅವನು ಹೋಗ್ತಾನೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಭಿಮಾನಿಯನ್ನ ಅವನು ಎಳ್ದು ಹಿಡ್ಕೋತಾನೆ ಅಂದ್ರೆ ಅವನು ಆ ಫೀಲ್ಡ್ ಅಲ್ಲಿ ರಕ್ತವನ್ನ ಹರಿಸ್ಬಿಟ್ಟಿರ್ತಾರೆ. ಸರ್, ಇವಾಗ ದರ್ಶನ್ ಸರ್ ಬಂದ್ಬಿಟ್ಟು ಬೇಲ್ ತಗೊಂಡಿದ್ದಾರೆ. ಅದನ್ನ ಅವರು ಹಣ ಬಲ ಮತ್ತೆ ಅವ್ರಿಗಿರ್ತಕ್ಕಂಥ ಬಲಗಳನ್ನ ಉಪಯೋಗಿಸಿ ತಗೊಂಡಿದ್ದಾರೆ ಅಂತ ತುಂಬಾ ಜನ ಕೆಲವರು ಮಾತಾಡ್ತಾ ಇರ್ತಾರೆ. ನೀವು ಒಬ್ರು ಲಾಯರ್ ಆಗಿದ್ದೀರಿ, ನಿಮ್ಗೆ ಏನ್ ಅನ್ಸುತ್ತೆ? ಸರ್, ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಿರುವಂತದ್ದು ಕಾನೂನು ಬದ್ಧತೆ ಇದೆ. ನೋಡಿ, ನಮ್ಮಲ್ಲಿ ಬೇಲ್ ಇಸ್ ಎ ರೈಟ್ ಅನ್ನೋದು ಒಂದು ಕಾನ್ಸೆಪ್ಟ್. ಯಾವುದೇ ಒಬ್ಬ ಆರೋಪಿಗೆ ಬೇಲನ್ನ ಕೊಡುವಂತದ್ದು ಕಾನೂನು. ಯಾಕೆಂದ್ರೆ ಅವ್ರ ಅಕಸ್ಮಾತ್ ನಿರಪರಾಧಿ ಅಂತ ಆಚೆ ಬಂದಂತ ಸಂದರ್ಭದಲ್ಲಿ ಅವನೇನಾದ್ರು ಶಿಕ್ಷೆಗೆ ಒಳಪಾದ್ರೆ ಅದು ಇಂಜಸ್ಟಿಸ್ ಆಗುತ್ತಲ್ಲ. ಹಾಗಾಗಿ ಯಾವುದೇ ಪ್ರಕರಣಗಳಲ್ಲಿ ನೋಡಿ, ನಾನು ಈ ಒಂದು 6 ತಿಂಗಳ ಹಿಂದೆನೆ ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಹೇಳಿದ್ದೀನಿ ಕೇಳಿ. ಯಾವುದೇ ಒಂದು ಮರ್ಡರ್ ಕೇಸ್ಗಳಲ್ಲಿ 302 ಕೇಸ್ಗಳಲ್ಲಿ ಏನಾಗುತ್ತೆ, ಮಿನಿಮಮ್ ಒಂದು 6 ತಿಂಗಳ ನಂತರ, ಅಂದ್ರೆ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ, ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ ನಂತರ ಬೇಲ್ ಖಂಡಿತ ಕೊಟ್ಟೇ ಕೊಡುತ್ತೆ ಅಂತ ಹೇಳಿದೀನಿ. ಇದು ಕಾನೂನು. ಬೇಲ್ ಆಗಿರುವಂತದ್ರಲ್ಲಿ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಏನದು ಪ್ರೆಸರ್ ಅನ್ನ ಮಾಡೋ ಹಾಗಿಲ್ಲ, ಪೊಲಿಟಿಕಲ್ ಪವರ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ. ದುಡ್ಡನ್ನ ಕೊಟ್ಟು ಬೇಲ್ ಮಾಡಿಸ್ಕೊಂಡ್ರು ಅಂದ್ರೆ ಅದು ಅಸಂಬದ್ಧ. ಕಾನೂನು ಅದು ಅಷ್ಟೇ. ಹಂಗಂತ ನಾನು ಒಂದು 10 ಕೋಟಿ ಕೊಟ್ಟು ಬೇಲ್ ಮಾಡಿಸ್ಕೋಬಹುದು ಅನ್ನಂಗಿದ್ರೆ ಈ ಒಳ್ಳೊಳ್ಳೆ ಕೋಟಿ ದುಡ್ಡುಗಳು ಇರ್ತದಲ್ಲ, ಒಂದ್ ಮರ್ಡರ್ ಮಾಡ್ತಾರೆ, 10 ಕೋಟಿ ಕೊಟ್ಟು ಬೇಲ್ ಮಾಡಿಸ್ಕೊಂಡ್ ಬರ್ತಾರೆ. ಇಲ್ಲೊಂದ್ 100 ಕೋಟಿ ಹಗರಣ ಮಾಡ್ಕೊಂಡಿರ್ತಾರೆ, 1000 ಕೋಟಿ ಹಗರಣ ಮಾಡ್ಕೊಂಡಿರ್ತಾರೆ. 10 ಕೋಟಿ ಕೊಟ್ಟು ಬೇಲ್ ಏನೇನಾಗ್ಬೇಕು? ದರ್ಶನ್ ಅವ್ರಿಗೆ ಸಿಕ್ಕಿರುವಂತದ್ದು ರೆಗ್ಯುಲರ್ ಬೇಲ್ ಸಿಕ್ಕಿದೆ ಆಲ್ರೆಡಿ. ಯಾಕೆಂದ್ರೆ ಕಸ್ಟಡಿಗೆ ಹೋಗಿ ಬಂದಿರೋದ್ರಿಂದ ರೆಗ್ಯುಲರ್ ಬೇಲ್ ಅವ್ರಿಗೆ ಆಗಿರುವಂತದ್ದು ಕಾನೂನು ಬದ್ಧವಾಗೇನೆ ಅವ್ರಿಗೆ ಬೇಲ್ ಆಗಿದೆ. ಇದರಲ್ಲಿ ಪವರು, ದುಡ್ಡು, ಮತ್ತೊಂದು ಮಗದೊಂದು ಬರೋದೇ ಇಲ್ಲ. ನೀವು ದುಡ್ಡನ್ನ ಯೂಸ್ ಮಾಡಿ, ಪವರ್ ಅನ್ನ ಯೂಸ್ ಮಾಡಿ ಬೇಲ್ ಆಗೋ ರೀತಿ ಆ ತರ ಇದ್ದಿದ್ರೆ ಪ್ರಜ್ವಲ್ ಯಾಕೆ ಇನ್ನೂ ಜೈಲಲ್ಲೇ ಇದ್ದಾರೆ? ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಈಗ ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿ ಇದ್ ಬಂದ್ರು, DK ಶಿವಕುಮಾರ್ ಜೈಲಲ್ಲಿ ಇದ್ ಬಂದ್ರು, ಮುನಿರತ್ನ ಜೈಲಲ್ಲಿ ಇದ್ ಬಂದ್ರು. ಈ ನಮ್ಮಲ್ಲಿ ಏನು ಒಂದು 224 ಜನ MLA ಗಳಿರಲ್ಲ, ಎಲ್ಲ ಜೈಲ್ಗೆ ಹೋಗಿ ಬಂದಿರೋರೆ. ಎಲ್ಲರೂ ಜೈಲ್ಗೆ ಹೋಗಿ ಬಂದಿರೋ, ಯಾವ್ದಾದ್ರು ಒಂದೊಂದು ಕೇಸಲ್ಲಿ ಜೈಲ್ಗೆ ಹೋಗಿ ಬಂದಿದ್ದಾರೆ. ಈ ದುಡ್ಡನ್ನ ಕೊಟ್ಬಿಟ್ಟು ಕಾನೂನನ್ನ ಕೊಂಡ್ಕೋಬೇಕು ಅಂತಿದ್ರೆ ಇವ್ರು ಯಾರು ಜೈಲಿಗೆ ಹೋಗ್ತಿರ್ಲಿಲ್ಲ. ಬಟ್ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಆ ತರ ಆಗೋದಿಲ್ಲ. ಕಾನೂನು ಕ್ಲಿಯರ್ ಆಗಿ ಹೇಳಿದೆ. ಕಾನೂನು ಯಾರಿಗೆ ನ್ಯಾಯದಾನ ಮಾಡುವಂತ ಸಂದರ್ಭದಲ್ಲಿ ಬಡವ ಬಲ್ಲಿಗ, ಈ ಬಡವ ಶ್ರೀಮಂತ, ಧರ್ಮ, ಇವೆಲ್ಲ ಮೇರು ನಿಂತು ಮಾಡುವಂತ ಜಾಸ್ತಿ ಹೇಳ್ಬೇಕಾದಂತ ಅವಶ್ಯಕತೆ ಅಂದ್ರೆ, ಯಾಕೆಂದ್ರೆ ಈ ನಮ್ಮ ಜೈಲಲ್ಲಿ ಏನಾಗುತ್ತೆ ಗೊತ್ತಾ, ಒಂದ್ 6-7 ತಿಂಗಳಿದ್ರೆ ಮನಸ್ಸು ತುಂಬಾ ಯೋಚನೆಗೆ ತಿರುಗಿಕೊಳ್ಳುತ್ತೆ. ಇದು ಪ್ರತಿಯೊಬ್ರದು. ನಮ್ಮಲ್ಲಿ ನ್ಯಾಯಾಂಗ ಶಿಕ್ಷೆಯನ್ನ ಯಾಕೆ ಗೊತ್ತಾ ವಿಧಿಸುವಂಥದ್ದು, ಅಲ್ಲಿ ಹೋಗಿ ಬದಲಾವಣೆಯಾಗಿ ಬನ್ನಿ, ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ಕೊಳ್ಳಿ. ಪ್ರತಿಯೊಬ್ರು ಆರೋಪಿಗಳದ್ದು ಒಂದೊಂದು ಕೇಸ್ಗಳಿರ್ತವೆ. ಅದಕ್ಕೆ ಏನಾಗುತ್ತೆ, ನ್ಯಾಯಾಂಗ ಶಿಕ್ಷೆ ಏನ್ ಕೊಡ್ತದೆ ಅದೇ ಬದಲಾವಣೆ. ಈಗ ನೀವು ಆಲ್ರೆಡಿ JC ಮಾಡ್ಕೊಂಡ್ ಬಂದಿದ್ದೀರಾ, ವಿಸಿಟ್ ಅನ್ನ ಮಾಡ್ಕೊಂಡ್ ಬಂದಿದ್ದೀರಾ, ನಿಮಗೆ ಶಿಕ್ಷೆನೂ ಆಗಿದೆ, ಒಳ್ಳೇದಾಗ್ಲಿ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಮಾತಾಡಿ. ಇವತ್ತು ಸಹ ನಿಮ್ಮನ್ನ ಹಾಳು ಮಾಡ್ತಿರುವಂಥದ್ದು ನಿಮ್ಮ ಕೋಪ. ನೀವು ಕೋಪದಲ್ಲಿ ಏನು 2 ವಾಯ್ಸ್ ರೆಕಾರ್ಡಿಂಗ್ ಔಟ್ಪುಟ್ ಆಗಿದೆಯಲ್ಲ ಸಮಾಜಕ್ಕೆ, ಆ 2 ವಾಯ್ಸ್ ರೆಕಾರ್ಡಿಂಗ್ ಇಟ್ಕೊಂಡು ಟ್ರೋಲ್ಗಳನ್ನ ಮಾಡ್ತಿರುವಂಥದ್ದು. ಅದೇನಾಗುತ್ತೆ ಅಂದ್ರೆ ಹೆಣ್ಮಕ್ಳ ಮನಸ್ಥಿತಿ ಮೇಲೆ ಬೀಳುತ್ತೆ. ದರ್ಶನ್ನ ದೊಡ್ಡ ಕುಡುಕ, ದರ್ಶನ್ನ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ. ಇದೇನಾಗುತ್ತೆ, ನೀವು ಇಷ್ಟು ವರ್ಷ ಕಟ್ಟಿದ ಸಾಮ್ರಾಜ್ಯವನ್ನ ಒಂದೇ ಒಂದು ಯಾವುದೋ ಸಿಲ್ಲಿ ಮ್ಯಾಟ್ರಿಂದ ನಿಮ್ಮ ಸಾಮ್ರಾಜ್ಯ ಅರ್ಧಕ್ಕೆ ಬಂದಿದೆ. ನಿಮ್ಮ ಸಾಮ್ರಾಜ್ಯ ನಶಿಸಿ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಸಾಮ್ರಾಜ್ಯವನ್ನು ಮತ್ತಷ್ಟು ಕಟ್ಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ದರ್ಶನ್ ಅವ್ರಿಗೆ. ಮಾಧ್ಯಮಗಳ ಕೆಲಸ ಮಾಧ್ಯಮಗಳು ಮಾಡ್ಬೇಕು. ಈಗ ಅವ್ರದ್ದು ಧರ್ಮ ಏನ್ ಗೊತ್ತಾ, ಒಬ್ರು ಸಾಮಾಜಿಕ ಸ್ಥಾನಮಾನದಲ್ಲಿ ಒಬ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಯಾವುದೇ ಚಾನಲ್ ಆದ್ರೂ ಸಹ ನಿಂತು ಗೌರವ ಕೊಟ್ಟು ಮಾತನಾಡಬೇಕಾಗಿರುವಂಥದ್ದು ಅವ್ರ ಧರ್ಮ ಅದು. ಯಾಕೆ ಅಂದ್ರೆ ಒಂದೂವರೆ ವರ್ಷದಿಂದ ಒಂದು ದೊಡ್ಡ ಇದಾಯ್ತು, ಮೀಡಿಯಾಗಳೆಲ್ಲ ದರ್ಶನ ಬ್ಯಾನ್ ಮಾಡ್ಬಿಟ್ಟು. ಈಗ ಟೋಟಲ್ ಆಗಿ ಏನಾಗುತ್ತೆ, ಇವತ್ತೇನಾಗಿದೆ ಅಂದ್ರೆ ಮೀಡಿಯಾ ಇಲ್ಲ ಅಂದ್ರೆ ಯಾರಿಗೂ ಸರ್ವ್ ಆಗಲ್ಲ, ಯಾವುದೇ ವಿಚಾರ ಆದ್ರೂ ಸರ್ವ್ ಆಗಲ್ಲ. ಸತ್ಯವಾಗ್ಲೂ ಒಂದು ಮಾತು ಹೇಳ್ತೀನಿ,
ಯಾವುದೇ ಒಬ್ಬ ಸೆಲೆಬ್ರಿಟಿ, ಯಾವುದೋ ಒಂದು ಸಿನಿಮಾ, ಯಾವುದೋ ಒಬ್ಬ ಪೊಲಿಟಿಕಲ್ ಲೀಡರು ಸಮಾಜದಲ್ಲಿ ಒಂದು ಸ್ವಲ್ಪ ಹೆಸರು ಮಾಡ್ತಾನೆ ಅಂದ್ರೆ ಅದು ಮೀಡಿಯಾಗಳಿಂದ ಮಾತ್ರ ಕಾರಣ. ಮೀಡಿಯಾ ಬಿಟ್ಟು ಇವಾಗೆಲ್ಲ ಪೇಪರ್ ಪ್ರಿಂಟ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಕೊಡೋದಕ್ಕಾಗಲ್ಲ. ಇವತ್ತು ಮೊಬೈಲ್ ಎಂತ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಮನೆಗೆ ಕ್ಲೀನಾಗಿ ಸರ್ವ್ ಮಾಡುತ್ತೆ. ನೀವೇನು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಹಾಕ್ತಿರಲ್ಲ, ಇದು ಪ್ರತಿಯೊಬ್ಬ ಅಭಿಮಾನಿಗೆ ಕ್ಲೀನಾಗಿ ಸರ್ವ್ ಆಗುತ್ತೆ. ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲ, ಟಿವಿನೇ ನೋಡಲ್ಲ, ನಾನು ಟಿವಿನೇ ನೋಡಲ್ಲ, ನ್ಯೂಸ್ ಅನ್ನ ಹಾಕೋದೇ ಇಲ್ಲ, ನಾನು ಇತಿಹಾಸದಲ್ಲೇ ನೋಡ್ತಾ ಇಲ್ಲ, ನಾನು ಟಿವಿ ನೋಡೋದೇ ಬಿಟ್ಬಿಟ್ಟಿದ್ದೀನಿ, ನಾನು ಬುದ್ಧಿ ಬಂದಾಗಿಂದ ನೋಡ್ಬಿಟ್ಟಿದ್ದೀನಿ. ಮೊಬೈಲಲ್ಲಿ ಏನಾದ್ರು ಬಂದ್ರೆ ನೋಡ್ತೀನಿ. ಈಗ ನಾನೇ ಏನಾಗಿದ್ದೀನಿ ಗೊತ್ತಾ, ನಿಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಬರೋ ನ್ಯೂಸ್ ಅಷ್ಟೇ ನಾನು ನೋಡೋದು. ಯಾರು ವಾಟ್ಸಪ್ ಅಲ್ಲಿ ಲಿಂಕ್ ಕಳಿಸ್ತಾರಲ್ಲ ಅದನ್ನ ನೋಡ್ತೀನಿ ಅಷ್ಟೇ. ಈ ಟಿವಿನಲ್ಲಿ ನ್ಯೂಸ್ ಅನ್ನ ನಾನು ಸತ್ಯವಾಗ್ಲೂ ನೋಡಲ್ಲ, ಯಾಕಂದ್ರೆ ಅವಶ್ಯಕತೆ ಇಲ್ಲ, ಅಂತ ನ್ಯೂಸ್ಗಳು ಕೊಡ್ತಾ ಇಲ್ಲ. ಈಗ ಚಂದನ ನೋಡ್ಸೋಷ್ಟು ಪೇಷನ್ಸ್ ನಮ್ಗಿಲ್ಲ. ಹಂಗಾಗಿ ಏನಾಗುತ್ತೆ ಅಂದ್ರೆ ಈ ನ್ಯೂಸ್ ಚಾನೆಲ್ಗಳು ಈ ಮಟ್ಟಕ್ಕೆ ಬಿದ್ದಿದ್ದಾವೆ. ಒಳ್ಳೆ ಕಂಟೆಂಟ್ ಕೊಡ್ತಾ ಇಲ್ಲ, ಕಂಟೆಂಟ್ ಕೊಡಲ್ಲ ಅಂದ್ಮೇಲೆ ಜನ ನೋಡಲ್ಲ. ಈ ದರ್ಶನ್ ಅವ್ರಿಗೆ ದಯಮಾಡಿ ಹೇಳ್ತಿರುವಂಥದ್ದು, ನಿಮ್ಮ ಸ್ಥಾನಮಾನವನ್ನ ಉತ್ತುಂಗ ಮಟ್ಟಕ್ಕೆ ತಗೊಂಡೋಗುವಂತ ಕೆಲಸವನ್ನ ಮಾಡಿ. ಯಾರೇ ಆಗಿರ್ಬೋದು, ಮಾಧ್ಯಮಗಳಿಗೆ ಮತ್ತೊಂದು ಮಗದೊಂದು ಏನೋ ಮಾತನಾಡುವಂಥದ್ದು, ನಿಮ್ಮ ಸ್ಥಾನಮಾನವನ್ನ ನಿಮ್ಮ ಕೊನೆ ಉಸಿರಿರೋ ತನಕನು ಮಿಸ್ಟರ್ ದರ್ಶನ್ ಅವರೇ, ನಾನು ಹೇಳ್ತಿರುವಂಥದ್ದು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಪರವಾಗಿ ಮತ್ತೊಂದು ಮಗದೊಂದು ಎಷ್ಟೋ ವಿಡಿಯೋಗಳನ್ನ ನಾನು ಹರಿಬಿಟ್ಟಿದ್ದೀನಿ, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ, ನಿಮ್ಮ ಅಭಿಮಾನಿಗಳೇ ಟ್ರೋಲ್ ಅನ್ನ ಮಾಡಿದ್ದಾರೆ. ನಿಮ್ಗೆ ಬೇಲ್ ಆಗ್ಲಿ ಅಂತಾನೆ ನಾನು ಹೇಳಿದೆ, ಬೇಲು ಆಗಿದೆ. ಅದ್ರಲ್ಲಿ ಏನಾಗುತ್ತೆ, ಒಂದು ಸ್ಥಾನಮಾನಕ್ಕೆ ಹೋದಾಗ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಮಾತನಾಡಿ, ಆ ಗೌರವ ಕೊಡೋದಿದೆಯಲ್ಲ ಅದು ತುಂಬಾ ನಿಮ್ಮನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಜೀವನ ಅಂದಮೇಲೆ ಒಂದು ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಕೊಲೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಏನ್ ಬೇಕಾದ್ರೂ ಆಗಿರ್ಬೋದು, ಜೀವನದ ಒಂದು ಕ್ಷಣಿಕ ಕಾಲದ ಒಂದು ಕೆಟ್ಟ ಘಟನೆ ಅಷ್ಟೇ. ಈ ಕೆಟ್ಟ ಘಟನೆಯನ್ನ ಮರ್ತು ಬಿಡಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಅಭಿಮಾನಿಗಳಿಗೆ ಏನು ಒಂದು ಒಳ್ಳೆ ಸಿನಿಮಾಗಳ ಮೂಲಕ ರಸದೌತಣಗಳನ್ನ ಕೊಡ್ತೀರಾ, ಆ ಕೆಲಸವನ್ನ ಮಾಡ್ಕೊಂಡೋಗಿ ಎಲ್ಲರ ಜೊತೆನೂ ಪ್ರೀತಿ ಪಾತ್ರಗಳಾಗಿ ಮಾತನಾಡಿ. ಈ ಮೀಡಿಯಾಗಳ ಮೇಲೆ ಮತ್ತೊಂದು ಮಗದೊಂದು ಮಾತನಾಡುವಂಥದ್ದು, ಜನಗಳ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು, ಏನೋ ಕುಡಿದ್ಬಿಟ್ಟು ಗಲಾಟೆ ಮಾಡ್ಕೊಳ್ಳುವಂಥದ್ದು, ಅವೆಲ್ಲ ಬಿಟ್ಬಿಡಿ ದಯಮಾಡಿ. ಆಮೇಲೆ ನೀವು ದರ್ಶನ್ ಅವ್ರಿಗೆ ಏನ್ ಹೇಳೋದು ಅಂದ್ರೆ ಕುಡಿಯೋದು ಬಿಟ್ಬಿಟ್ರೆ ಇನ್ನೂ ಒಳ್ಳೇದವರು. ಆಮೇಲೆ ನಾನು ತುಂಬಾ ಅವರು ಜೂನಿಯರ್ ಆರ್ಟಿಸ್ಟು ಮತ್ತೆ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲ ಇರ್ತಾರ, ನಾನು ಕೇಳ್ತಾ ಇರ್ತೀನಿ, ಹೆವಿ ಕುಡ್ಕಂಡ್ರಿ ದರ್ಶನ್ ಅಂತಾರೆ. ಇದೇನಾಗತ್ತಂದ್ರೆ ಜನಗಳಿಗೆ ರೀಚ್ ಆಗ್ತಾ ಇರುತ್ತೆ ಅದು. ಅವ್ನು ಕುಡಿದು ಬಿಟ್ರೆ ಮನುಷ್ಯನೇ ಆಗಿರಲ್ಲ ಕಣ್ರಿ ದರ್ಶನ್ ಅಂತಾರೆ. ಈಗ ನಮಗೂ ಎಲ್ಲ ಸಿನಿಮಾ ಎಲ್ಲ ಗೊತ್ತಿರ್ತದೆ, ಎಲ್ಲ ಬಂದಾಗ ಹೇಳ್ತಾ ಇರ್ತಾರೆ, ದರ್ಶನ್ ಅಪ್ಪ ಕುಡಿದು ಬಿಟ್ರೆ ಅವ್ನು ಮಾತಾಡ್ಸಕ್ ಆಗಲ್ಲಪ್ಪ, ಯಾರಿಗೂ ಬೆಲೆ ಕೊಡಲ್ಲ, ಹೂಗುದು ಎತ್ತಾಗ್ತಾ ಇರ್ತಾರೆ ಅಂತಾರೆ. ಇದೆಲ್ಲ ಏನಾಗುತ್ತೆ ಅಂದ್ರೆ ನಿಮಗೆ ನೀವು ತಂದುಕೊಳ್ತಾ ಇರುವಂತ ಕೆಟ್ಟ ಕೆಲಸ, ನಿಮ್ಮನ್ನ ನೀವೇ ಹಾಳು ಮಾಡ್ಕೋತಾ ಇರೋದು. ನಿಮ್ಮ ಬಾಯಲ್ಲಿ ಒಂದು ಒಳ್ಳೆ ಬರೋ ತನಕನೂ ನೀವು ಹಾಳಾಗ್ತಾ ಇರ್ತೀರ. ಸರ್, ಇನ್ನೊಂದು